ಬೆಳಗಾವಿ ವಿರಾಟ್ ಹಿಂದೂ ಸಮಾವೇಶದಲ್ಲಿ ವಿವಾದಾತ್ಮಕ ಸನ್ನೆಯೊಂದು ವ್ಯಕ್ತವಾಗಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಡಿಲು ಮಿಂಚಿನ ವೇಗದಲ್ಲಿ ಹರಿದಾಡ್ತಾ ಇದೆ ಆ ಒಂದು ವಿಜುವಲ್ಸ್. ಪ್ರಾರ್ಥನಾಲಯದತ್ತ ಬಾಣ ಬಿಡುವಂತೆ ಸನ್ನೆ ಮಾಡಿದ ಹರ್ಷಿತಾ ಠಾಕೂರ್ ಅನ್ನೋ ಮೂಲಭೂತವಾದಿ ಪ್ರಚೋದನಾಕಾರಿ ಭಾಷಣದ ಆರೋಪದಡಿ ಪ್ರಕರಣವೊಂದು ದಾಖಲಾಗಿದೆ. ಹಿಂದೂ ವಿರಾಟ್ ಸಮಾವೇಶದಲ್ಲಿ ವಿವಾದಾತ್ಮಕ ಸನ್ನೆ, ಪ್ರಾರ್ಥನಾಲಯವನ್ನ ಗುರಿಯಾಗಿಸಿ ತನ್ನ ಎರಡೂ ಕೈಗಳಲ್ಲಿ ಬಾಣವನ್ನ ಬಿಡುವಂತೆ ಪ್ರದರ್ಶನ ಮಾಡಿದ್ದ ಹರ್ಷಿತಾ ಠಾಕೂರ್ ಅನ್ನೋ ಹೆಣ್ಣು ಮಗಳು ಧರ್ಮದ ಹೆಸರಿನಲ್ಲಿ ದ್ವೇಷ ಕಾರಿದ್ದಕ್ಕೆ ಸಾರ್ವಜನಿಕರ ಆಕ್ರೋಶವೂ ವ್ಯಕ್ತವಾಗಿದೆ. ಬೆಳಗಾವಿಯ ಮುಚ್ಚಿ ಗ್ರಾಮದಲ್ಲಿ ನಡೆದಿದ್ದ ವಿರಾಟ್ ಹಿಂದೂ ಸಮಾವೇಶ ಅದು. ಭಾಷಣಗಾರ್ತಿ ಹರ್ಷಿತಾ ಠಾಕೂರ್ರಿಂದ ಒಂದು ವಿವಾದಾತ್ಮಕ ನಡವಳಿಕೆಗಳು ಆಕೆಯಿಂದ ವ್ಯಕ್ತವಾಗಿದೆ. ಪ್ರಾರ್ಥನಾಲಯದತ್ತ ಬಾಣ ಬಿಡೋ ತರಹದ ಸನ್ನೆ ಅಲ್ಲ, ವೈಚಾರಿಕತೆಯಿಂದ ವಿರೋಧ ಮಾಡಬೇಕಿರುವಂತಹ ವಿಚಾರ, ಸೈದ್ಧಾಂತಿಕತೆಯಿಂದ ಎದುರಿಸಬೇಕಾದಂತಹ ವಿಚಾರ. ಒಂದು ಪ್ರಾರ್ಥನಾಲಯ ವೈಜ್ಞಾನಿಕವಾಗಿ ಒಂದು ಕಟ್ಟಡದ ಗೋಡೆಯ ಮೇಲೆ ನಿಮ್ಮ ದ್ವೇಷವನ್ನು ತೀರಿಸಿಕೊಳ್ತೀರಿ ಅನ್ನುವುದಾದರೆ ನಿಮ್ಮ ಮನಸ್ಸನ್ನು ಆಳುತ್ತಿರುವುದು ನಿಮ್ಮ ಬ್ರೈನೋ ಅಥವಾ ಅವಿವೇಕಿತನವೋ? ಒಂದು ಪ್ರಾರ್ಥನಾಲಯದ ಗೋಡೆ ನಿಮ್ಮ ದ್ವೇಷಕ್ಕೆ ಕಾರಣ ಆಗುತ್ತಾ? ಖಂಡಿತ ಅಲ್ಲ. ಇದು ಹಿಂದೂ ಧರ್ಮದ ಅಸಲಿ ಮೌಲ್ಯ ಅಲ್ಲವೇ ಅಲ್ಲ. ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗಳಾಗ್ತಿರ್ಬೇಕಾದ್ರೆ ಅಸಲಿ ಹಿಂದೂಗಳ ಅಭಿಪ್ರಾಯಗಳು ಹೇಗಿರ್ತವೆ ಅಂದರೆ, ಇದು ಹಿಂದೂ ಸಮಾಜದ ಅಥವಾ ಹಿಂದೂ ಧರ್ಮದ ಮೂಲವಾದ ಸಿದ್ಧಾಂತವಲ್ಲ. ಶ್ರೀಕೃಷ್ಣ ಪರಮಾತ್ಮ ಅನೇಕ ವೇದ ವಾಕ್ಯಗಳ ಮುಖಾಂತರವಾಗಿ ಮತಾಂಧ ಶಕ್ತಿಗೆ ಬುದ್ಧಿ ಹೇಳುವಂತಹ ಅನೇಕ ವೇದವಾಕ್ಯಗಳು ಕೂಡ ನಮಗೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸಂನ್ಯಸ್ಯ ಮತ್ಪರ ಅಂದರೆ, ನಾನಾ ಭಾಗಗಳಿಂದ ಒಳ್ಳೆಯದು ನಿಮ್ಮ ದೃಷ್ಟಿಗೆ ಕಂಡ್ರೆ ಅದನ್ನು ನೀವು ಅನುಸರಿಸಬಹುದು. ಪರಧರ್ಮದ ಬಗ್ಗೆ ವೇದವಾಕ್ಯಗಳು ಸಂದೇಶ ಕೊಡುತ್ತಿರುವಾಗ ಆದರೆ ಕೆಲ ನಾಯಕರುಗಳಿಗೆ ಅದೇನಾಗ್ತಾ ಇದೆಯೋ, ಪ್ರಾರ್ಥನಾಲಯದ ವಿರುದ್ಧವಾಗಿ ಬಾಣ ಬಿಡುವಂತಹ ಸನ್ನೆಗಳು. ಏಕಂ ಸದ್ವಿಪ್ರ ಬಹುದಾ ವದಂತಿ ಅಂದರೆ, ನೀವು ಒಂದು ದಾರಿಯಲ್ಲಿರ್ತೀರಿ, ಆದರೆ 100 ಮೂಲಗಳಿಂದ ಬರುವಂತಹ ಒಳ್ಳೆಯ ಕರ್ಮಗಳನ್ನು ನೀವ್ಯಾಕೆ ನೋಡೋದಿಲ್ಲ? ಅಂದರೆ ಒಂದು ಧರ್ಮದಲ್ಲಿದ್ದಾಗ ಪರಧರ್ಮದ ಮೂಲತತ್ವಗಳು ನಿಮಗೆ ಒಳ್ಳೆಯದು ಅನಿಸಿದ್ರೆ ಅದನ್ನು ಕೂಡ ಸ್ವೀಕರಿಸಬಹುದು. ಹೀಗೆ ಅನೇಕ ವಿಚಾರಗಳಲ್ಲಿ ನಮ್ಮನ್ನು ಎಚ್ಚರಿಸುವಂತಹ ವಾಕ್ಯಗಳು ಕೂಡ ಸಿಗುತ್ತೆ. ಆನೋ ಭದ್ರ ಕ್ರತವೋ ಎಂತು, ಹೀಗೆ ಸಾಕಷ್ಟು ವಾಕ್ಯಗಳು. ಆದರೆ ಇವೆಲ್ಲವಕ್ಕೂ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ದೃಶ್ಯ. ಹಾಗಾದರೆ ಈ ಪ್ರಕರಣದ ಅನೇಕ ವಿಚಾರಗಳು ಅಲ್ಲಿ ಅಶ್ಲೀಲ ಒಂದು ರೀತಿಯ ಪರಧರ್ಮಕ್ಕೆ ನಿಂದನೆಯಾಗುವಂತಹ ಕೈ ಸನ್ನೆ, ಇನ್ನು ಸಮಾವೇಶದಲ್ಲಿ ಭಾಗಿಯಾಗಿದ್ದಂತಹ ಮಹಿಳೆ. ಸಮಾವೇಶಗಳು ಧರ್ಮದ ಮೌಲ್ಯವನ್ನು ಎತ್ತಿ ಹಿಡಿಯಬೇಕೇ ಹೊರತಾಗಿ ದ್ವೇಷ ಹುಟ್ಟು ಹಾಕಬಾರದು. ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಸಮಾವೇಶಗಳು ಧರ್ಮದ ಮೌಲ್ಯ ಎತ್ತಿ ಹಿಡಿಯಬೇಕೇ ಹೊರತು ತಪ್ಪು ಸಂದೇಶ ಕೊಡಬಾರದು. ಇಂತಹ ವರ್ತನೆಗಳಿಂದ ಹಾದಿ ತಪ್ಪುವ ಅಪಾಯಗಳು. ಧರ್ಮದ ಹೆಸರಿನ ದ್ವೇಷದಿಂದ ದೇಶಕ್ಕಾಗಲಿ ಧರ್ಮಕ್ಕಾಗಲಿ ಯಾವುದೇ ಲಾಭ ಇಲ್ಲ. ಇಂತಹ ಪ್ರಚೋದನಕಾರಿ ವರ್ತನೆಗಳನ್ನು ವಿರೋಧಿಸಲಿ, ಸುಶಿಕ್ಷಿತ ಸಮಾಜ ನಿರ್ಮಾಣ ಆಗಲಿ. ಇನ್ನೊಂದು ಧರ್ಮವನ್ನು ನಿಂದಿಸುವುದರಿಂದ ಧರ್ಮ ಉದ್ಧಾರ ಆಗೋದಕ್ಕೆ ಸಾಧ್ಯವೇ? ಸಮಾವೇಶಗಳು ಧರ್ಮದ ಮೌಲ್ಯ ಎತ್ತಿ ಹಿಡಿಯಬೇಕೇ ಹೊರತು ದ್ವೇಷವನ್ನು ಹುಟ್ಟು ಹಾಕಬಾರದು. ಇಂತಹ ವರ್ತನೆಗಳಿಂದ ಹಾದಿ ತಪ್ಪುವ ಅಪಾಯದಲ್ಲಿ ಯುವ ಪೀಳಿಗೆ ಇದೆ. ನೀವು ಈ ಸಮಾಜದ ವರ್ತಮಾನದ ಯುವಕರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ? ಮಸೀದಿಯ ಮುಂಭಾಗ ಮಂದಿರಗಳು ನಿರ್ಮಾಣ ಆಗಲಿ, ಮಂದಿರದ ಮುಂಭಾಗ ಮಸೀದಿಗಳು ನಿರ್ಮಾಣ ಆಗಲಿ, ರಾಮನ ಹೆಸರಿನ ಜೈಂಕಾರವೂ ಮೊಳಗಲಿ, ಇತ್ತ ಪರಧರ್ಮದ ಯೇಸು ಕ್ರಿಸ್ತನ ಅಲ್ಲಾಹನ ಜೈಂಕಾರವೂ ಮೊಳಗಲಿ, ಅದರಲ್ಲಿ ತಪ್ಪೇನು? ಸೌಹಾರ್ದಯುತವಾಗಿ ಬದುಕಬೇಕು. ಎಲ್ಲ ಧರ್ಮದ ದೇವನಾಮಗಳು ಕೇಳಿಸಿಕೊಳ್ಳುವ ಕಿವಿಗಳಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಮೂಡಿಸಬೇಕು, ಬದಲಾಗಿ ದ್ವೇಷವನ್ನು ಮೂಡಿಸಬಾರದು. ಎಲ್ಲ ಧರ್ಮದ ಅಸಲಿ ಮೌಲ್ಯಗಳು ಏನು ಹೇಳುತ್ತೆ? ಒಳ್ಳೆಯದು ಮಾಡಬೇಕು, ಯಾರು ತಲೆ ಹೊಡಿಬಾರ್ದು, ಅತ್ಯಾಚಾರ ಮಾಡಕೂಡ್ದು, ಮಹಿಳೆಯರನ್ನು ಗೌರವಿಸಬೇಕು, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು. ಹೀಗೆ ಎಲ್ಲ ಒಳ್ಳೆಯ ಮೌಲ್ಯಗಳನ್ನೇ, ಒಳ್ಳೆಯ ಉಪದೇಶಗಳನ್ನೇ ಪ್ರತಿ ಧರ್ಮದ ಧರ್ಮಗ್ರಂಥಗಳು ಕೂಡ ಕೊಡೋದು. ಇದು ಯಾವ ವೇಷ? ಇದು ಯಾವ ವೇಷ?
ನೀವು ಏನು ಹೇಳ್ಕೊಡ್ತಾ ಇದ್ದೀರಿ ಸಮಾಜಕ್ಕೆ? ಈ ವರ್ತನೆಗಳು ನಿಜಕ್ಕೂ ಕೂಡ ಸಮಾಜದಲ್ಲಿ ಸಾಮರಸ್ಯವನ್ನು ಕೆಡಿಸುತ್ತೆ. ಒಂದು ಧರ್ಮದ ಪ್ರಾರ್ಥನಾಲಯವನ್ನು ಗುರಿಯಾಗಿಸಿಕೊಂಡು ಬಾಣ ಬಿಡೋದು ಅಂದ್ರೇನು? ನಾಳೆ ದಿನ ಅದನ್ನು ಧ್ವಂಸ ಮಾಡ್ತೀವಿ ಅನ್ನೋ ಅರ್ಥನಾ? ಅಥವಾ ಈ ತರಹದ ಕೈ ಸನ್ನೆಯ ಮುಖಾಂತರವಾಗಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಬಹುದು ಅಂತ ಭಾವನೆನಾ? ನಿಮ್ಮ ಪಕ್ಷದ ನಾಯಕರುಗಳ ಕಿವಿಗಳ ತೀಟೆಯನ್ನು ನಿವಾರಿಸೋದಕ್ಕೆ ನೀವೊಂದು ಮಹಿಳೆಯಾಗಿ ಈ ತರಹದ್ದೊಂದು ದುರ್ವರ್ತನೆ, ನಾಳೆ ದಿನ ಅವರು ಕೂಡ ಯಾವುದೋ ಒಂದು ಮಂದಿರಕ್ಕೆ ಹೀಗೆ ಮಾಡಿದ್ರೆ ನೀವು ಸಹಿಸಿಕೊಳ್ತೀರಾ? ಸಾಧ್ಯವೇ ಇಲ್ಲ. ಯಾವ ಧರ್ಮದ ವಿರುದ್ಧವೂ ಕೂಡ ಈ ತರಹದ್ದೊಂದು ಪಿತೂರಿ, ಈ ತರಹದ್ದೊಂದು ದುರ್ವರ್ತನೆಗಳು ವ್ಯಕ್ತ ಆಗಕೂಡದು. ಯಾರು ಬದುಕಿ ಬಾಳಿದ ಸಮಾಜ ನಮ್ಮದು ಕರ್ನಾಟಕ. ಜ್ಞಾನಪೀಠ ಪುರಸ್ಕೃತರು ಬದುಕಿ ಬಾಳಿದ ಸಮಾಜ. ಕುವೆಂಪುರಂತಹ ಅಗಾಧವಾದ ಜ್ಞಾನ ಭಂಡಾರದ ಪುಂಗವನ್ಮಾರ್ ಅವರು ಕೂಡ ಜನಿಸಿದ ನಾಡಲ್ವಾ? ಈ ತರಹದ್ದೊಂದು ರಾಜ್ಯದಲ್ಲಿ ಈ ತರಹದ್ದೊಂದು ದುರ್ವರ್ತನೆ ನಿಜಕ್ಕೂ ಕೂಡ ಸಹಿಸಲು ಸಾಧ್ಯವಿಲ್ಲ. ಧರ್ಮದ ಹೆಸರಿನ ದ್ವೇಷದಿಂದ ದೇಶಕ್ಕಾಗಲಿ ಧರ್ಮಕ್ಕಾಗಲಿ ಯಾವುದೇ ಲಾಭ ಇಲ್ಲ. ಈ ತರಹದ ಕೈ ಸನ್ನೆಯಿಂದ ರಾಜ್ಯದ ವೃದ್ಧಾಶ್ರಮದ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಈ ರಾಜ್ಯದ ದಮನಿತ ಹಿಂದೂ ಸಮುದಾಯದ ವಯಸ್ಸಾದರೂ ಮದುವೆಯಾಗದೆ ಬಾಕಿ ಇರತಕ್ಕಂತಹ ಅನೇಕ ಹೆಣ್ಣು ಮಕ್ಕಳಿಗೆ ನೀವು ಮದುವೆ ಮಾಡಿಸಿಕೊಟ್ಟು ಪುಣ್ಯ ಕಾರ್ಯ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಈ ತರಹದ ಕೈ ಸನ್ನೆಗಳಿಂದ ಸಾಧ್ಯ ಆಗೋದೇನು? ಒಂದಷ್ಟು ದೊಂಬಿ, ಒಂದಷ್ಟು ಗಲಾಟೆ, ಒಂದಷ್ಟು ಕೋಮುಗಲಭೆ, ಈ ತರಹದ ಸಂಘರ್ಷ ಮಾತ್ರ. ಹಾಗಾದರೆ ಈ ಪ್ರಕರಣ ನಿಜಕ್ಕೂ ಕೂಡ ರಾಜ್ಯದ ಅನೇಕ ವಲಯಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಈ ಭಾಷಣಗಾರ್ತಿ ಯಾರು? ಯಾವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರ್ಯಾಲಿಯಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಭಾಷಣಕಾರ್ತಿ ಹರ್ಷಿತಾ ಠಾಕೂರ್ ಅನುಕರಣೆ ಮಾಡಿದ್ದು ಯಾರನ್ನ ಗೊತ್ತಾ? ಬಿಜೆಪಿಯ ಮಾಧವಿ ಲತಾ ಎಂಬಾಕೆಯಿಂದ ಇದೇ ರೀತಿ ಆಂಗಿಕ ಪ್ರದರ್ಶನ ನಡೆದಿತ್ತು. 2024ರಲ್ಲಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಮಾಧವಿ ರಾಮನವಮಿ ಮೆರವಣಿಗೆಯ ವೇಳೆ ಪ್ರಾರ್ಥನಾಲಯದತ್ತ ಬಾಣ ಬಿಡುವಂತೆ ಆಂಗಿಕ ಪ್ರದರ್ಶನ ನಡೆದಿತ್ತು. ಹಿಂದೂ ಮತದಾರರನ್ನ ಸೆಳೆಯೋದಕ್ಕೆ ಈ ರೀತಿ ಮಾಡಿದ್ದ ಮಾಧವಿ ಲತಾ ಆದರೆ ಸೋತು ಸುಣ್ಣಾಗಿ ಮನೆಗೆ ಹೋದ್ರು. ಬೇಗಂ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಮಾಧವಿ ಲತಾ ವಿರುದ್ಧ ಕೇಸ್ ದಾಖಲಾಗಿತ್ತು. ಮಾಧವಿ ಅಂಗಿಕ ಪ್ರದರ್ಶನ ದೃಶ್ಯಗಳು ದೇಶದಾದ್ಯಂತ ವೈರಲ್ ಆಗಿದ್ದವು. ಮಾಧವಿ ಲತಾನೇ ಹರ್ಷಿತಾ ಠಾಕೂರ್ಗೆ ಸ್ಫೂರ್ತಿಯಾದ್ರ. ಅವತ್ತು ಮಾಧವಿ ಮಾಡಿದ್ರು, ಅದನ್ನ ನೋಡಿ ಹರ್ಷಿತಾ ಕಲಿತರು. ಇವತ್ತು ಹರ್ಷಿತಾ ಮಾಡ್ತಿದ್ದಾರೆ, ನಾಳೆ ನೋಡಿ ಇನ್ನೊಬ್ಳು ಹೆಣ್ಣು ಮಗಳು ಕೂಡ ಅದನ್ನೇ ಅನುಕರಿಸ್ತಾಳೆ. ಮಸೀದಿಯ ಕಟ್ಟಡದ ಮಿನಾರವನ್ನ ನೋಡಿ ಬಾಣ ಬಿಡೋ ತರಹ ಇದರಿಂದ ನಿಮಗೆ ಸಿಗುವಂತಹ ಸುಖ ಆದ್ರೂ ಏನು? ಸಾಕ್ಷಾಲ್ ರಾಮನು ಕೂಡ ಮೆಚ್ಚದೇ ಇರತಕ್ಕಂತಹ ಕೃತ್ಯ ಅಲ್ವಾ? ಯಾರೂ ಮೆಚ್ಕೊಳ್ಳೋದಿಲ್ಲ ಇದನ್ನ. ದೇವಸ್ಥಾನವನ್ನು ಗುರಿಯಾಗಿಸಿ ಯಾವುದಾದ್ರೂ ಮುಸ್ಲಿಂ ವ್ಯಕ್ತಿ ಬಾಣ ಬಿಡುವುದಾದ್ರೂ ಕೂಡ ಅದನ್ನು ಯಾರು ಸ್ವೀಕರಿಸಿಕೊಳ್ಳೋದಿಲ್ಲ. ಈ ಸಮಾಜ ಗಮನಿಸ್ತಾ ಇರುತ್ತೆ. ಈ ಹಿಂದೆ ಹೈದರಾಬಾದ್ನಲ್ಲಿ MP ಎಲೆಕ್ಷನ್ ಸಂದರ್ಭ ಹಿಂದೂ ಮತದಾರರನ್ನು ಸೆಳೆಯೋದಕ್ಕೆ ಆಕೆ ಒಂದು ರ್ಯಾಲಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಮಸೀದಿಯ ಮಿನಾರ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಆಕೆಯೂ ಕೂಡ ಇದೇ ಥರ ಮಾಡಿ ಅದಾದ ನಂತರ ಎಲೆಕ್ಷನ್ನಲ್ಲಿ ಸೋತು ಹೋದರು. ಹಿಂದೂಗಳಿಗೂ ಕೂಡ ಪ್ರಜ್ಞಾವಂತರಿದ್ದಾರೆ, ಅವರಿಗೂ ಅರ್ಥ ಆಗುತ್ತೆ ಇದು ಯಾವ ರಾಜಕಾರಣದ ತೀಟೆ ತೀರಿಸಿಕೊಳ್ಳೋದಕ್ಕೆ ಈ ಡ್ರಾಮಾ, ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಈ ತರಹದ ಹೈಡ್ರಾಮಾಗಳನ್ನು ಡ್ರಾಮಾಗಳನ್ನು ಆಡ್ಕೊಂಡು ಯಾರನ್ನೂ ಸೆಳೆಯೋದಕ್ಕೆ ಸಾಧ್ಯ ಇಲ್ಲ. ಈ ನಾಡಿನಲ್ಲಿ ಪ್ರಜ್ಞಾವಂತರಿದ್ದಾರೆ, ಅವರು ಗಮನಿಸ್ತಾ ಇರ್ತಾರೆ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ನಾಗರಿಕತೆ, ಯಾವುದು ಅನಾಗರಿಕತೆ, ಯಾವುದು ಸಭ್ಯ ಮತ್ತು ಯಾವುದು ಅಸಭ್ಯ, ಇವೆಲ್ಲವನ್ನು ಕೂಡ ಸಮಾಜ ಗಮನಿಸ್ತಾ ಇರುತ್ತೆ. ಈಕೆಯ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಈ ಹಿಂದೆ ಬಿಜೆಪಿಯ ಮಾಧವಿ ಲತಾ ಎಂಬಾಕೆಯಿಂದ ಇದೇ ರೀತಿ ಆಂಗಿಕ ಪ್ರದರ್ಶನ ಆಗಿತ್ತು. ಅದಾದ ನಂತರ ಕೇಸ್ ಕೂಡ ದಾಖಲಾಯಿತು. ಒಂದಷ್ಟು ಕಾನೂನು ಕಂಟಕವೂ ಕೂಡ ಎದುರಾಯಿತು. ಆ ಸಂದರ್ಭದಲ್ಲಿ ಎಲೆಕ್ಷನ್ನಲ್ಲಿ ಸೋತು ಹೋದರು. 2024ರಲ್ಲಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಮಾಧವಿ ರಾಮನವಮಿ ಮೆರವಣಿಗೆಯ ವೇಳೆ ಪ್ರಾರ್ಥನಾಲಯದತ್ತ ಬಾಣ ಬಿಡುವಂತಹ ಆಂಗಿಕ ಪ್ರದರ್ಶನ, ಇದೇ ತರಹ ಬೆಂಗಳೂರಿನಲ್ಲಿ ಪಾಪ ಅಯ್ಯಪ್ಪ ಮಾಲಾಧಾರಿಗಳು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಸ್ಲಿಂ ಬಾಹುಳ್ಯ ಪ್ರದೇಶದಿಂದ ಕಲ್ಲು ತೂರಾಟ ನಡೆಯಿತು ಅನ್ನೋ ವರದಿ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿದೆ? ಈ ಎರಡೂ ಕೃತ್ಯಗಳು ಕೂಡ ಖಂಡನೀಯ. ಯಾವುದೇ ಧರ್ಮವನ್ನು ಗುರಿಯಾಗಿಸಿಕೊಂಡು ಯಾರೂ ಕೂಡ ದಾಳಿ ಮಾಡಬಾರ್ದು. ಇದು ಸರ್ವ ಧರ್ಮದ ಒಂದು ತರಹದ ಉದ್ಯಾನವನ ಭಾರತ. ಇಲ್ಲಿ ಈ ತರಹದ ಕೃತ್ಯಗಳಾಗಕೂಡದು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಈ ದೃಶ್ಯ ಕಾರಣವಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.